ವರದಿ ಮಾಡ್ರಪ್ಪ ಎಲ್ಲ. ಯಾಕಂದ್ರೆ ಸರ್ಕಾರ ಡಿಜೆ ಮೇಲೆ ಒಂದು ಇದು ಮಾಡಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಗೆ ಕರ್ನಾಟಕ ದಲಿತ ಸಮಿತಿಗೆ ಕರ್ನಾಟಕ ದಲಿತ ಸಮಿತಿಗೆ छब्बीस जनवरी को रायचूर में जिस तरह से सेशन कोर्ट के जस्टिस ने जब तक डॉक्टर बाबा साहेब अम्बेडकर की तस्वीर को हटाया नहीं जाएगा मैं परचम रिसाई के इस इजलास में शरीक नहीं हूँगा, इस तरह के अल्फाज कहे जिस पर पूरी रियासत में उनके खिलाफ गुस्सा है। यहाँ पर भी कई सारे दलित तंजीमों के अफराद हैं। सर, जिस तरह से रायचूर का मामला जो बढ़ता जा रहा है, लोगों में गुस्सा भी है, क्या ये किसी साजिश के तहत किया जा रहा है इस तरह से? क्योंकि हमने बेलगाम शहर में भी देखा कई जगह पर सिर्फ गांधी जी की तस्वीर लगाई गई थी और डॉक्टर बाबा साहब अम्बेडकर की नहीं थी, तो क्या ये मनुवादियों की साजिश, आप क्या कहेंगे? ನಾವು ಇಲ್ಲಿ ನಮ್ಮ ಬೆಳಗಾವಿ ಜಿಲ್ಲಾಧಿಕಾರಿ ಅವರ ಮುಖಾಂತರ ಸನ್ಮಾನ್ಯ ಶ್ರೀ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಇವರಿಗೆ ಹಾಗೂ ಇವರ ವತಿಯಿಂದ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಕರ್ನಾಟಕ, ಆಮೇಲೆ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಹಾಗೂ ಮಾನ್ಯ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇವರಿಗೆ ಒಂದು ಮನವಿಯನ್ನು ಕೊಡ್ತಿದ್ದೇವೆ. ಏನಪ್ಪ ಅಂತಂದರೆ ಮಾನ್ಯ 26 ಜನವರಿ 2022ರಂದು ರಾಯಚೂರು ಜಿಲ್ಲೆಯಲ್ಲಿ ನಮ್ಮ ರಾಯಚೂರು ಜಿಲ್ಲಾ ಪ್ರಧಾನ ಹಾಗೂ ಸತ್ರ ನ್ಯಾಯಾಧೀಶರಾದ ಮಲ್ಲಿಕಾರ್ಜುನ ಗೌಡ ಅನ್ನೋ ಒಬ್ಬ ನ್ಯಾಯಾಧೀಶರು 26 ಜನ ಪ್ರಜಾಸತ್ತಾಕ ದಿನವನ್ನು ಆಚರಿಸುವಾಗ ಅಲ್ಲಿ ಇಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಅದ್ರ ಜೊತೆಗೆ ಮಹಾತ್ಮ ಗಾಂಧಿ ಅವ್ರ ಫೋಟೋ ಇತ್ತು. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಯಾರಿಗೆ ಹೇಳಿಟ್ಟಿರಿ, ನನ್ನ ಗಮನಕ್ಕೆ ಯಾಕೆ ತಂದಿಲ್ಲ, ನೀವು ಎಲ್ಲಿವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ತೆಗೆಯಂಗಿಲ್ಲ ಅಲ್ಲಿವರೆಗೆ ನಾ ಬಂದು ಧ್ವಜ ಇದವನ್ನು ಮಾಡೋದಿಲ್ಲ ಅಂಥೇಳಿ ಸ್ಪಷ್ಟವಾಗಿ ಹೇಳಿದರು. ಆ ಹೇಳಿದಾಗ ಅಲ್ಲಿದ್ದಂಥ ವಕೀಲರು, ರಾಯಚೂರು ಜಿಲ್ಲೆಯಲ್ಲಿ ಪ್ರಾಕ್ಟೀಸ್ ಮಾಡುವಂಥ ಎಲ್ಲ ಭೀಮ ಅನುಯಾಯಿಗಳು ಹಾಗೂ ವಕೀಲರು ಅದಕ್ಕೆ ಪ್ರತಿಭಟನೆ ಮಾಡಿ ವಿರೋಧ ಮಾಡಿದ್ರು. ಆದರೆ ಅವರು ಯಾವುದೇ ಥರದ ಸ್ಪಂದನೆ ಮಾಡದೆ ಬಾಬಾ ಸಾಹೇಬ್ ಅವರವ್ರ ಫೋಟೋ ಹಚ್ಚಿದಂಥ ಫೋಟೋವನ್ನು ತೆಗಿಸಿ ಸ್ವಂತ ಒಬ್ಬರ ಜಡ್ಜರ ಮುಖಾಂತರ ತೆಗಿಸಿ ಆಮೇಲೆ ಇದವನ್ನು ಗಣರಾಜ್ಯೋತ್ಸವವನ್ನು ಆಚರಿಸುತ್ತಾರೆ. ಗೆಳೆಯರೇ, ಇದು ಒಂದು ನಮ್ಮ ದೇಶದಲ್ಲಿ ಆಗುವಂಥ ಒಂದು ದೊಡ್ಡ ಆಘಾತ. ಇಲ್ಲಿ ಡೆಮೋಕ್ರಸಿ ಬಹಳ ಡೇಂಜರ್ ಇದರಲ್ಲಿದೆ. ಇಲ್ಲಿ ಪ್ರಜಾಪ್ರಭುತ್ವ ಅನ್ನೋದೇ ಇಲ್ಲ. ಅದರಂತೂ 2014ದಿಂದ ಸರ್ಕಾರ ಈ ಮನುವಾದಿ ಸರ್ಕಾರ ಬಂದಾಗಿಂದ ಅಂತೂ ಕೂಡ ಈ ನಮ್ಮ ದೇಶದ ಜನತೆಯದು ಯಾವುದೂ ಥರದ ವಿಚಾರ ಇಲ್ಲ. ಸಾಹೇಬ್ರೆ, 26 ಜನವರಿ 1950ಕ್ಕೆ ಸಂವಿಧಾನ ಜಾರಿ ಆಯಿತು. 48ರಲ್ಲಿ ಮಹಾತ್ಮ ಗಾಂಧೀಜಿ ಅವರು ತೀರ್ಕೊಂಡಿರುತ್ತಾರೆ. ಈ ಸಂವಿಧಾನ ಬರೆದಿದ್ದಕ್ಕೂ ಹಾಗೂ ಮಹಾತ್ಮ ಗಾಂಧೀಜಿ ಅವರಿಗೆ ಅವತ್ತು ಫೋಟೋ ಹಚ್ಚಿ ನೀವು ಪ್ರಜಾಸತ್ತಾತ್ಮಕ ದಿನ ಮಾಡ್ತೀರಿ, ಅದಕ್ಕೆ ಯಾವುದೇ ಥರದ ನಿಟ್ಟಿನೇತು ಇಲ್ಲ. ನಮ್ಮ ಒಬ್ಬರು ಗೆಳೆಯರು ಅವರು ಇವ್ರು ಕೇಳಿದ್ದಾರೆ, ನಿಮ್ಮ ಸರ್ಕಾರಕ್ಕೆ ನಿಮ್ಮ ಜುಡಿಷಿಯರಿಯಲ್ಲಿ ಮಹಾತ್ಮ ಗಾಂಧೀಜಿಯವ್ರ ಫೋಟೋ ಹಚ್ಚಿ ಧ್ವಜಾರೋಹಣ ಪ್ರಜಾಸತ್ತಾತ್ಮಕ ದಿನವನ್ನು ಮಾಡಬೇಕಂತ ನಿಮ್ಮ ಕಡೆ ಎಲ್ಲರೇ ಸರ್ಕೂರಲ್ಲಿ ಇದ್ದರೆ ಅದನ್ನು ತೋರಿಸ್ಬೇಕು. ಅದೇ ಥರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ಬರೆಯಲಿಕ್ಕೆ 2 ವರ್ಷ 11 ತಿಂಗಳ 18 ದಿನ
ತನ್ನ ಶರೀರದ ಒಂದು ಚಿಂತೆಯನ್ನು ಮಾಡದೆ, ತನ್ನ ಶರೀರದ್ದು ತಮ್ಮ ರೋಗರಾಯಿಗಳ ಚಿಂತೆ ಮಾಡದೆ ಈ ಸಂವಿಧಾನ ಬರೆದು ಕೊಟ್ಟರು. ಆ ದಿನವನ್ನು ಆಚರಿಸುವಾಗ ನೀವು ಬಾಬಾ ಸಾಹೇಬನ ಫೋಟೋ ಹಚ್ಚಲಿಲ್ಲ ಅಂದರೆ ಯಾರು ಫೋಟೋ ಹಚ್ಚಾರಪ್ಪ? ಅದಕ್ಕಾಗಿ ಈ ಕರ್ನಾಟಕ ಸರ್ಕಾರ, ಈ ನಮ್ಮ ರಾಜ್ಯ ಸರ್ಕಾರ ಹಾಗೂ ಇಡೀ ದೇಶಾದ್ಯಂತ ಎಷ್ಟು ನಾವು ಭೀಮ ಅನುಯಾಯಿಗಳಿದ್ದೇವೆ, ಎಷ್ಟು ನಾವು ದಲಿತರು, ಮುಸಲ್ಮಾನರು, OBCಗಳು ಎಲ್ಲರೂ ಇದ್ದೇವೆ, ಎಲ್ಲರಿಗೂ ಇದೊಂದು ಅವರು ಕೊಟ್ಟಂಥ ಒಂದು ಎಚ್ಚರಿಕೆ ಗಂಟೆ ಇದೆ. ಅದು ರಾಯಚೂರು ಜಿಲ್ಲೆಯ ವಕೀಲರು ಇದು ಎಚ್ಚರಿಕೆ ಮಾಡಿದ್ದಾರೆ, ನಿಮಗೆ ಚೂಟ್ ಎಬ್ಸಿದ್ದಾರೆ, ಎಳೀರಿ. ಯಾಕಂದರೆ ಡೆಮೋಕ್ರಸಿ ಇನ್ನು ಮುಂದೆ ಉಳಿಯೋಕ್ಕೆ ಸಾಧ್ಯನೇ ಇಲ್ಲ. ಸಾಹೇಬರೇ, ಈ ನಮ್ಮ ಮತ್ತೊಂದು ಏನು ಬೇಡಿಕೆ ಐತಪ್ಪ ಇವತ್ತಿನ ಈ ಮುಖಾಂತರ ರಾಜ್ಯಪಾಲರಿಗೂ, ರಾಷ್ಟ್ರಪತಿಗೂ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಕ್ಕೂ ಏನಂದರೆ, ಎಲ್ಲ ತಾಲೂಕಾ ಕೋರ್ಟ್ದಿಂದ ಹಿಡ್ಕೊಂಡು, ಜಿಲ್ಲಾ ಕೋರ್ಟ್ದಿಂದ ಹಿಡ್ಕೊಂಡು, ಹೈಕೋರ್ಟ್ ಹಿಡ್ಕೊಂಡು ಸುಪ್ರೀಂ ಕೋರ್ಟ್ವರೆಗೆ ಎಲ್ಲೆಲ್ಲಿ ನ್ಯಾಯಾಂಗ ಇದೆ, ಓಪನ್ ಕೋರ್ಟ್ ಇದೆ, ಅಲ್ಲಿ ಜಡ್ಜರ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ಹಚ್ಚಬೇಕಂತೇಳಿ ಇವತ್ತಿನ ದಿನ ನಾವು ಎಲ್ಲರೂ ಬೇಡ್ಕೋತಾ ಇದ್ದೀವಿ. ಅದೇ ರೀತಿ ಈ ರಾಯಚೂರು ಜಿಲ್ಲೆ ಸತ್ರ ನ್ಯಾಯಾಧೀಶರು ಏನಿದಾರು ಅವರನ್ನು ಅವ್ರ ಜಾಗೆಯಿಂದ ಅಮಾನತು ಮಾಡಿಸ್ಬೇಕು. ಅವ್ರ ಮೇಲೆ ಈ ಅಟ್ರಾಸಿಟಿ ಕಾಯ್ದೆ ಮುಖಾಂತರ ಅವ್ರ ಮೇಲೆ ಕೇಸ್ ಹಾಕಬೇಕು. ಹಾಗೂ ಇನ್ನು ಮುಂದೆ ಅವ್ರನ್ನ ಓಪನ್ ಆಗಿ ಕರೆಸಿ ನಮ್ಮ ಅಲ್ಲಿ ರಾಯಚೂರು ಜಿಲ್ಲಾ ವಕೀಲರ ಮುಂದೆ ಕರೆಸಿ ಅವರಿಗೆ ಅವರ ತಪ್ಪಾಯಿತು ಅಂತ ಬೇಡ್ಕೊಂಡು ಬಾಬಾ ಸಾಹೇಬರ ಫೋಟೋ ಹಚ್ಚಿ ಮತ್ತೊಂದು ಸಲ ಬಾಬಾ ಸಾಹೇಬರ ಫೋಟೋ ಹಚ್ಚಿ ಅಲ್ಲಿ 26 ಜನವರಿಯನ್ನು ಆಚರಣೆ ಮಾಡಬೇಕು ಅಂಥೇಳಿ ನಾನು 2 ದಿನವನ್ನು ಮುಗಿಸ್ತೇನೆ. डॉक्टर बाबा साहब अम्बेडकर जी ने इस देश को संविधान दिया, उस संविधान के माध्यम से समानता, हमारा हक कैसा हमें इस देश में जीने के लिए सिखाया. लेकिन आज हमें बहुत बड़ा दुख होता है कि इस देश में अभी भी मनुवादी जैसे जजेस इस देश में पैदा हुए हैं. ये दुख की बात है. हम इस देश में जिन लोगों के साथ मिलजुल के रहना और सबके साथ आपस में रहने के लिए संविधान के मुखांतर जो बाबा साहब ने सिखाया, लेकिन उसी वक्त का रायचूर जिले में एक मजिस्ट्रेट साहब ने उनका फोटो निकालकर जो अपमान किया है वो अपमान हम सह नहीं सकते. इसलिए हम राष्ट्रपति जी से और राज्यपाल जी से विनती कर रहे हैं कि ऐसे मनुवादी और जातिवादी जो मजिस्ट्रेट साहब हैं उनको सर्विस से डिसमिस करना, उनके ऊपर देशद्रोही जैसा केस डालना और उनको इस देश के बाहर निकालना. ऐसे एक आदमी इस देश में विष जो डाल रहा है, ये पूरा देश विषारी बन जाएगा. उस वक्त में हम दलित संगठन बाबा साहब का अपमान सह नहीं सकते. हम 3 दिन के अंदर सरकार को टाइम दिया है. अगर उस टाइम में अगर उन्होंने उनके ऊपर कार्रवाई नहीं किया और देश में पूरा सब संगठन साथ में मिलकर जिस आदमी ने किया उसी भाषा में उसको हम उखाड़ फेंकने की भाषा करते हैं. धन्यवाद. साहब, एक सवाल ये है कि मनुवादी की बात कही आपने, तो कई वर्षों से एक साजिश चली जा रही है. दलित समाज की भीमा कोरेज गांव जैसे एक ज़बरदस्त तारीख रही है, लेकिन कहीं तो भी दलित समाज मनुवादियों के साजिशों में फंसता जा रहा है, ऐसा नहीं लगता? ये तो आप जो बोल रहे हो सही है, लेकिन जो बाबा साहब को पढ़े लिखे हैं, जो बाबा साहब को समझे हुए दलितों में भी वो लोग बाबा साहब के विचारधारा को साथ में रहे, उनको नहीं छोड़े. लेकिन जो राज के लिए, अधिकार के लिए अपना सब कुछ बेच के चले गए हैं, उस दलितों का हम धिक्कार भी कर सकते हैं. नहीं, क्योंकि इससे पहले भी संसद के बगल में ही संविधान को जलाया इससे पहले था, लेकिन इसके बावजूद भी सब तरफ दलित समाज खामोश नजर आए. संविधान को जलाना इस मुल्क के असल भाईचारे, एकता, अखंडता को जलाने के बराबर था. इसके बावजूद भी यह खामोशी क्या कहती है? जो दलित समाज के ऊपर, मुसलमानों पर भी है, अक़लियतों को, ईसाइयों पर भी हमले हो रहे हैं, लेकिन कहीं तो भी ये जो वोट बैंक है समझ लीजिए, या दलित समाज का जो जज्बा है, जो स्पिरिट है, वो कहीं तो भी मनुवादियों की साजिश में कहीं तो शब्द होता जा रहा है, ऐसा नहीं लगता? ये तो सच बात है. आज 5000 साल से बैकवर्ड माइनॉरिटी दलित पर अभी तक उनके ऊपर अत्याचार होते जा रहे हैं, हमले होते जा रहे हैं. संविधान की तो जला रहे. थोड़े दिन में तो गांव में, बस्तियों में जहाँ पर अभी समाज जागरूक नहीं, वो लोगों को जिंदा जला. ये बहुत दुखद की घटना. जब जब आवाज़ हुए उस देश में, हम बैकवर्ड माइनॉरिटी और दलित लोगों ने मिल के आवाज़ जब उठाई, जो CAA NRC का आवाज़ था, तो उस वक्त में
सिर्फ मुस्लिम भाइयों के ऊपर हमने नहीं समझा, पूरा हम पर भी था। नंबर 2, तब मिलके हम लड़ाई लड़ी जब संविधान चले, तो सब मिलके हमें जंतर मंतर में बड़ी रैली निकाली और उन जो किए थे उनको सजा। लेकिन ऐसे कितने लोग हैं जो हम सजा दे सकते हैं? ऐसे नहीं हो रहा है कि हम सब मिलके इकट्ठा होना, संविधान को बचाना। आने वाले दिन में संविधान बचाओ देश बचाओ ये नारा लगाने के दिन आ रहे हैं। इसलिए मैं सब लोगों को बोलता हूँ, जो मनुवादी है वो हम पर जब तक अत्याचार करते रहेंगे हम सह रहने आपको क्या लगता है कि जुडिशियल सिस्टम में भी मनुवादी सोच विचारधारा के लोग जुडिशियल सिस्टम में तो मनुवादी लोग घुस के ही बाबा साहेब का अवमान किया, ये तो ज्वलंत उदाहरण है। लेकिन हमें भी अभी लग रहा है कि जो जजेस थोड़े न्याय देते हैं उस वक्त सच्चा रहा तो भी हम पर एक्शन नहीं हुआ। लेकिन ऐसे भी थोड़े जजेस हैं जो बैकवर्ड माइनॉरिटी दलित का राइट्स है उनको न्याय दे के अच्छे काम किए, ऐसे भी है। लेकिन ऐसे मल्लिकार्जुन गौड़ा जैसे अगर रहेंगे तो और 4 इस देश का आगे नहीं होगा। इसलिए हम सब मिलके इसके खिलाफ लड़ाई लेंगे और करेंगे। आने वाले दिन में सब मिलके उसका टक्कर देने की तैयारी करेंगे। धन्यवाद। ಅಲ್ಲಿ ಜನ ಅವರು ತಿಳಿಸಿ ಹೇಳಿದ್ರು ಸರ್, ಕೇಳಿಲ್ಲ ಅವರು ಕೇಳಿದಕ್ಕಾಗಿ ಆ ಭಾವಚಿತ್ರ ತೆಗೆದು ಅವರು ಜಯನವಂದನ ಮಾಡ್ಯಾರು. ಇದಕ್ಕೆ ಅವೇನು ತಿಳ್ಕೊಂಡು ನಾನು ಮಲ್ಲಿಕಾರ್ಜುನ ಗೌಡ ಇದಕ್ಕೆ ವಾರಸರ ಯಾರು ತಿಳ್ಕೊಂಡು ನಾವು ವಾರಸರದೇವು ಇನ್ನು ಜೀವಂತದೇವು ಮಲ್ಲಿಕಾರ್ಜುನ ಗೌಡ ನಾವು ಜೀವಂತದೇವು ಮಗನ, ಇನ್ನು ನಾವು ಜೀವಂತದೇವು, ಇನ್ನು ನಾವು ವಾರಸರು ಇನ್ನು ಜೀವಂತದೇವು ಮಗನ. ನೀ ಏನು ತಿಳ್ಕೊಂಡೆ ಬಾಬಾ ಸಾಹೇಬ್ರ ಸಂವಿಧಾನ ಐತೆ ನೀ ಹುಡುಕ್ತಿ ಮಗನ, ನಿನ್ನ ಮನೆಗೆ ಬಂದು ನಾವು ಬಡಿ ಅಂತ ತಾಕದೈತೆ ರಕ್ತ ಕುದಿಯಾಯ್ತು ಮಗನ ನಿನ್ನೆ ಯಾರು ನೀ ಏನು ತಿಳ್ಕೊಂಡೆ ಭಾವಚಿತ್ರನ ಏನು ತಿಳ್ಕೊಂಡೆ ಮಗನ ನಿನ್ನಂತ ಲುಚ್ಚ ನಿನ್ನಂತ ಭಯಂಕರ ದೇಶದ್ರೋಹಿ ನಮ್ಮ ದಲಿತರ ವಿರೋಧಿ ಇಂಥ ಲುಚ್ಚ ಮಾ ನ್ಯಾಯವಾದಿ ನಾ ಎಲ್ಲಿ ನೋಡಿಲ್ಲ. ಇನ್ನ ತನಕ ನಿನ್ನಂತ ಬೇಡಿಕೆ ಯಾರು ಇಟ್ಟಿಲ್ಲ, ಆದ್ರೂ ಇಟ್ಟಿದಿ. ಆದ್ರೆ ಈ ದಲಿತರ ಎದ್ರ ಅಂದ್ರೆ ಬೀದಿ ಇಳಿದ್ರಂದ್ರೆ ನಿನ್ನ ಪರಿಸ್ಥಿತಿ ಏನಿದೆ ಅಂತ ತಿಳ್ಕೊಂಡ್ಬಿಡ್ರಿ. ಅವನ ವಜಾ ಮಾಡಬೇಕು, ಕೆಲಸದಿಂದ ವಜಾ ಮಾಡಬೇಕು. ಸರ್ಕಾರ ನಾವು ಆದೇಶ ಮಾಡತ್ತೀವಿ. ಈಗ DC ಮುಖಾಂತರ ಕೇಂದ್ರಕ್ಕೆ ಮತ್ತು ರಾಜ್ಯಪಾಲರಿಗೆ ನಾವು ಮನವಿ ಕೊಡಾತಿದ್ದೀವಿ. ಜಿಲ್ಲಾಧ್ಯಕ್ಷರಾದಂಥ ಮಹಂತೇಶ್ ತಳವಾರ್ ನಾನು ಈ ದಿನ ಇಲ್ಲಿ ಮಾನ್ಯ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಕೊಡಲಿಕ್ಕೆ ಬಂದಿದ್ದೇವೆ. ಕಾರಣ ನ್ಯಾಯಾಧೀಶರಾದಂಥ ಮಲ್ಲಿಕಾರ್ಜುನ್ ಗೌಡ ನಮ್ಮ ಅಂಬೇಡ್ಕರ್ ಧ್ವಜಾರೋಹಣ ದಿನ ಅಂಬೇಡ್ಕರ್ ಫೋಟೋವನ್ನು ತೆಗೆದು ಹಾಕಿದ ಮೇಲೆ ಧ್ವಜಾರೋಹಣ ಮಾಡ್ತೇನೆ ಅಂತ ಹೇಳಿದಾಗಿತ್ತು. ನಾವು ತಿನ್ನೋದು ಅನ್ನ ತಿನ್ನೋದು ಎಲ್ಲಿಂದ ಅಂದರೆ ನಾವು ಕೊಟ್ಟಂತ ಅಂಬೇಡ್ಕರ್ ಕೊಟ್ಟಂತ ನೌಕರಿಯಿಂದಾನೇ ತಿಂತಾ ಇರೋದು ಅನ್ನ. ಮಲ್ಲಿಕಾರ್ಜುನ್ ಗೌಡರೇ ಇವೆಲ್ಲ ಬೇಡ, ಇಂಥವೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನೀವು ಏನು ಇಷ್ಟು ದಿನ ಏನು ಮಾಡಿದಿರಿ, ನೀವು ನ್ಯಾಯವಾದಿಗಳಲ್ಲ, ನೀವು ನ್ಯಾಯವಾದಿ ಅನಿಸ್ಕೊಳ್ಳುವಂಥ ಲೈಕಿ ಅಲ್ಲ. ನೀವು ರೋಡಲ್ಲಿ ಭಿಕ್ಷೆ ಬಿಡುವಂಥ ಬುದ್ಧಿ ನಿಮ್ಮಲ್ಲಿದೆ. ಮಲ್ಲಿಕಾರ್ಜುನ ಗೌಡ ನಿನ್ನಷ್ಟು ನೀ ಏನಂತ ತಿಳ್ಕೊಂಡಿದ್ದಿಲ್ಲ ಮಗನೇ, ಏನಂತ ತಿಳ್ಕೊಂಡು ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದ ಸಂವಿಧಾನಕ್ಕೆ ನೀನು ಅಳ್ಕೊಂಡು ನಿಂತಿದೆಯಲ್ಲ, ನೀನು ನಾಚಿಕೆ ಬರುತ್ತೆ ನಿನಗೆ? ಸಂವಿಧಾನ ಅಂದ್ರೆ ಏನಂತ ತಿಳ್ಕೊಂಡಿದೀಯ? ಅದ್ರ ಮೇಲೆ ಕಾಲಿಟ್ಟು ನಡೆಯುವಂತ ನಿನ್ನ ಏನು ನಿನ್ನ ಅವಕಾಶ ಇದೆಯಾ ಮಾತಾಡೋಕೆ? ಯಾಕಪ್ಪ ನೀನು ಹೀಗೆಲ್ಲ ಮಾತಾಡ್ತಿದೀಯಾ? ಸಂವಿಧಾನ ಅಂದರೆ ಒಂದು ಏನಂತ ತಿಳ್ಕೊಂಡಿದೀಯಾ? ಏನಪ್ಪ ಗೌಡ ಅನ್ನುವಂಥ ಅದ್ರ ಜೊತೆಲಿ ನಿನಗೆ ಏನು ಅವಕಾಶನೂ ಇಲ್ಲ. ಏನು ಗೌಡ ಅಂತ ಹೆಸರಿಟ್ಕೊಂಡಿದ್ದಕ್ಕೆ ನೀನು ಎಂಥ ಮರ್ಯಾದೆಸ್ತ ಮನುಷ್ಯ ನಮ್ಮಪ್ಪ ನೀನು. ಯಾಕಪ್ಪ ನಿನಗೆ ಏನು ತೊಂದರೆ ಆಯಿತು ಆ ಫೋಟೋಗೋಸ್ಕರ ನಿನಗೆ? ಅದು ಇದೆ ಅಂತ ಈ ಜಗತ್ತಿನಲ್ಲಿ ಸಂವಿಧಾನ ಇನ್ನೂ ಮಟ್ಟ ಇದೆ. ಸಂವಿಧಾನ ಇಲ್ಲಿಲ್ಲ ಅಂದರೆ ಮಗನೇ ನೀ ಏನು ಕೋಟದಲ್ಲಿ ಇರೋದಕ್ಕೆ ನೀನು ಅವಕಾಶ ಇದೆ. 26 जनवरी 2022 को जो रायचूर डिस्ट्रिक्ट के जो डिस्ट्रिक्ट जज है मल्लिकार्जुन गौड़ करके, उन्होंने बाबा साहब अम्बेडकर जी का जो वहाँ पे फोटो लगाया था, उस जो फोटो का जो ये है उसको निकालने के बाद ही वो आके ध्वजारोहण करेंगे, ऐसा उन्होंने कहा और उसको निकालने के बाद ही वो आए। ये हम पूछना चाहते हैं मल्लिकार्जुन गौड़ा जी से कि आप क्या समाज को, क्या वकीलों को, क्या लोगों को मैसेज देना चाहते हो? क्योंकि महात्मा गांधी जी उस टाइम जिंदा भी नहीं थे, आपने उनको फोटो लगाया। जिस महात्मा गांधी ने बाबा साहब अम्बेडकर को संविधान सभा में चुन के जाने के लिए रोका, आप उनके फोटो को रख के उसको पूजा करके आप संविधान दिन मनाते हो या 26 जनवरी बनाते हो?
ये बहुत गलत बात है। इसका हम बहुत तीव्र तरह से खंडन करते हैं। अम्बेडकर का फोटो जो लगाया था उधर उसे निकालने के बाद मैं फ्लैग होस्टिंग करूँगा करके उन्होंने बोला, और ऐसे ही बाबा साहेब अम्बेडकर जी का फोटो निकाल के उन्होंने फ्लैग होस्टिंग किया है। इससे बाबा साहेब अम्बेडकर को भी अवमान हुआ और उनके फॉलोअर्स को भी अवमान हुआ, और पूरा देश का वो जो कॉन्स्टिट्यूशन के शिल्पी है उनको अवमान करना, पूरा देश को अवमान करना है। ದಲಿತ ಸಮಾಜ ಒಗ್ಗಟ್ಟಾಗಿ ಸಮಾಜವನ್ನು ಬಲಪಡಿಸಿದ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಷ್ಟೇ ಅಲ್ಲ, ದಲಿತ ಸಮಾಜದ ಸಣ್ಣ ಬಡ ಕುಟುಂಬದ ಹೆಣ್ಣು ಮಕ್ಕಳ ಮೇಲೆ ಕೂಡ ಅತ್ಯಾಚಾರ ನಡೆಯುವಂಥ ಕೆಲಸ ಆಗ್ತಿದೆ. ನಮ್ಮ ಸಮಾಜ ಒಗ್ಗಟ್ಟಿಲ್ಲದ ಕಾರಣವಂದ್ರೆ ಒಗ್ಗಟ್ಟಾಗಿರುವುದಿಲ್ಲ. ಯಾಕಂದ್ರೆ ನಮ್ಮ ಜನ ಎಲ್ಲ ಸಂಘ ಪರಿವಾರದ ಕಡೆ ತಿರುಗ್ತಾ ಇದ್ದಾರೆ. ತಮ್ಮ ಎಂಜಲ ಕಾಸಿನ ಆಸೆಗಾಗಿರ ಭಾರತೀಯ ಜನತಾ ಪಕ್ಷ ಅನ್ನೋ ಒಂದು ಮನುವಾದ ಪಕ್ಷದ ಗುಲಾಮರಾಗಿ ಮಾಡ್ತಾ ಇದ್ದಾರೆ. ಈ ಗುಲಾಮಗಿರಿಯನ್ನು ಬಿಟ್ಟು ನಿಸ್ವಾರ್ಥದಿಂದ ಸಮಾಜ ಕಟ್ಟುವಂಥ ನಾಯಕರು ನಮ್ಮ ಸಮಾಜದಲ್ಲಿ ಉಳ್ಕೊಳ್ಬೇಕು. ಇದೇ ರೀತಿ ನಮ್ಮ ಸಮಾಜದಲ್ಲಿ ನಾಯಕತ್ವ ಬೆಳೆದೇ ಇದ್ರೆ ಮುಂದೆ ಮತ್ತೆ ಮನೋವಾದ ಜಾರಿಗೊಳ್ಳದೆ ರಾಜ್ಯಪ್ರಭುತ್ವ ಜಾರಿಗೊಳ್ಳುವಂಥ ಪರಿಸ್ಥಿತಿ ಬರುತ್ತೆ. ಪ್ರಜಾಪ್ರಭುತ್ವ ಕಗ್ಗೊಲೆ ಒಡೆದೋಗಿ ರಾಜ್ಯಪ್ರಭುತ್ವದ ಆಡಳಿತದಲ್ಲಿ ಸವರ್ಣೀಯರ ಗುಲಾಮರಾಗಿ ಬದುಕುವಂಥ ಪರಿಸ್ಥಿತಿ ರಾಜ್ಯದ ಬಹುಜನರಿಗೆ ಬರುವಂಥ ಪರಿಸ್ಥಿತಿ ಇದೆ. ಆದಷ್ಟು ಬೇಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದೇ ಜಾತಿ ಒಂದೇ ಧರ್ಮದ ಆಧಾರಿತವಾಗಿ ಕೆಲಸ ಮಾಡಿಲ್ಲ, ರಾಷ್ಟ್ರದ ಏಕತೆಗಾಗಿ ಕೆಲಸ ಮಾಡಿದ್ದಾರೆ. ಆದ್ರೆ ಇವತ್ತಿನ ಪರಿಸ್ಥಿತಿ ಒಳಗೆ SC ST ಮೈನಾರಿಟಿ ಮೂರೇ ಕಮ್ಯುನಿಟಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಲುವಾಗಿ ಹೋರಾಟ ಪ್ರತಿದಿನ ಬೀದಿಯಲ್ಲಿ ಮಾಡುವಂತ ಪರಿಸ್ಥಿತಿ ಬಂದಿದೆ. ಯಾರಿಗೆ ಈ ಸಮಾಜದಲ್ಲಿ ಈ ದೇಶದಲ್ಲಿ ಮೀಸಲಾತಿಲ್ಲ, 50% ಮೀಸಲಾತಿಯಲ್ಲಿ ಸಂಪೂರ್ಣ ಬಹುಜನರು, ಅಲ್ಪಸಂಖ್ಯಾತರು ಅಂತೇಳಿ ಬ್ರಾಹ್ಮಣರು ಕೂಡ 10% ಮೀಸಲಾತಿ ತಗೊಂಡಿದ್ದಾರೆ. ಆದರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ರಚನೆ ಮಾಡುವಾಗ ನಮಗೆ ಯಾವುದೇ ರೀತಿ ಸೌಲಭ್ಯವನ್ನು ಕೊಟ್ಟಿಲ್ಲ ಅಂತ ಹೇಳಿ ಯಾವ ಒಂದು ಸಂಘ ಪರಿವಾರದ ಮಾತು ಕೇಳಿಕೊಂಡು ಈ ರೀತಿ ದೇಶದೊಳಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಷ್ಟೇ ಅಲ್ಲ, ಅವರಿಗೆ ಇತಿಹಾಸವನ್ನ ತಿಳಿಸುವಂತ ಕೆಲಸ ನಮ್ಮ ಜನರನ್ನ ಇತಿಹಾಸದಿಂದ ವಂಚಿತರಾಗಿಗೊಳಿಸಿದ್ದಾರೆ. ಈ ಇತಿಹಾಸವನ್ನ ತಿಳಿಸುವಂತ ಕೆಲಸ ಆದಷ್ಟು ಬೇಗ ನಮ್ಮ ಸಮಾಜ ಮುಖಂಡರು ಮಾಡಬೇಕು. ಸಾಮಾನ್ಯ ಕಾರ್ಯಕರ್ತರು, ಸಾಮಾನ್ಯ ಜನರು ಜನರನ್ನ ದಿಕ್ಕು ತಪ್ಪಿಸುವಂತ ಕೆಲಸ ದಯವಿಟ್ಟು ಭಾರತದ ಸಂಪೂರ್ಣ ಬಹುಜನ ಜನತೆ ಸಂವಿಧಾನದ ಆಧಾರಿತವಾಗಿ ಸಂವಿಧಾನಬದ್ಧವಾಗಿ ಸಂವಿಧಾನವನ್ನು ಉಳಿಸೋದಕ್ಕಾಗಿ ಹೋರಾಟ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿ ಯಾವುದೇ ರೀತಿ ಒಂದು ರಾಷ್ಟ್ರೀಯ ಪ್ರಜೆಗಾಗಿ ವಿರೋಧವನ್ನು ವ್ಯಕ್ತಪಡಿಸಿಲ್ಲ. ಓನ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿ ಯಾರಾದರೂ ಇದ್ರೆ ಅದು RSS ಸಂಘ ಪರಿವಾರದ ವಿರೋಧದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಿಜೆಪಿ ಪಕ್ಷ ಕರ್ನಾಟಕದಲ್ಲಿ ರಾಯಚೂರಿನಲ್ಲಿ ನಡೆದಂತ ಯಾರು ಮಲ್ಲಿಕಾರ್ಜುನ ಗೌಡ ಅವನಿಗೆ ಕೂಡಲೇ ಬಂಧಿಸಿ ನ್ಯಾಯಾಂಗದ ವಶಕ್ಕೆ ಪಡೆದುಕೊಳ್ಳಿಲ್ಲ ಅಂದ್ರೆ ಈ ಒಂದು ವಿಷಯದಲ್ಲಿ ಕರ್ನಾಟಕ ಸರ್ಕಾರ ಸಂಪೂರ್ಣವಾಗಿ ಬೆಂಬಲವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ತೆರವುಗೊಳಿಸಲು ಕರ್ನಾಟಕ ಸರ್ಕಾರ ಬೆಂಬಲವಾಗಿದೆ ಅಂತೇಳಿ ನೇರವಾಗಿ ಆರೋಪಿಸಲಾಗ್ತಿದೆ. ನೀವು ಇದೇ ರೀತಿ ಸಂವಿಧಾನ ವಿರೋಧಿಗಳನ್ನ ಕಾನೂನುಬದ್ಧವಾಗಿ ತಕ್ಕ ಶಿಕ್ಷೆ ವಿಧಿಸಲಿಲ್ಲ ಅಂದ್ರೆ ಈ ಮನೋವಾದಿ ಸರ್ಕಾರ ನೇರವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ವಿರೋಧಿಸುತ್ತದೆ ಅಂತ ಅರ್ಥ. ಮೇಲ್ಮಾತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಪೂಜಿಸುವುದು, ಅವರ ಒಂದು ಭಾವಚಿತ್ರವನ್ನ ಉನ್ನತ ಮಟ್ಟಿಗೆ ಒಯ್ತೀವಿ ಅಂತೇಳಿ ವಂಗಿ ದೇಶಭಕ್ತಿಯನ್ನ ನೀವು ತೋರಿಸ್ತಾ ಬಂದಿದ್ದೀರಿ. 2014ರಿಂದ ಭಾರತದ ಬಹುಜನರ ಪರಿಸ್ಥಿತಿ ಕಿಂಚು ಕೀಳಾಗಿ ಬದುಕುವಂತ ಪರಿಸ್ಥಿತಿ ಆಗಿದೆ. ಪ್ರತಿದಿನ ಬೀದಿಗಿಳಿದು ಹೋರಾಟ ಮಾಡುವಂತ ಪರಿಸ್ಥಿತಿ ಬಂದಿದೆ. ಎಲ್ಲ ನಮ್ಮ ಬಹುಜನ ಬಂಧುಗಳು ಒಂದಾಗಿ ಸಂವಿಧಾನದ ಆಧಾರವಾಗಿ ಸಂವಿಧಾನಬದ್ಧವಾಗಿ ಕೆಲಸ ಮಾಡ್ಬೇಕಂತ ತಮ್ಮ ಅಭಿನಂದಿಸಿಕೊಳ್ತೀನಿ. ಅದೇ ರೀತಿ ಈ ನಮ್ಮ ಯೂಟ್ಯೂಬ್ ಚಾನಲ್ ಮಾಧ್ಯಮದವರಿಂದ ನ್ಯಾಷನಲ್ ಲೆವೆಲ್ ಮಾಧ್ಯಮದವರಿಗೆ ನಾನು ಕರೆ ಕೊಡಕ್ಕೆ ಇಷ್ಟಪಡ್ತೀನಿ. ಯಾವುದೇ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಆದ ಅಪಮಾನವನ್ನ, ಸಂವಿಧಾನ ವಿರೋಧಿ ಕೃತ್ಯವನ್ನ ಇದುವರೆಗೆ ಯಾವ ಮಾಧ್ಯಮಗಳು ತಿಳಿಸಿಕೊಳ್ತಿಲ್ಲ. ಈ ಮಾಧ್ಯಮದ ಸಂವಿಧಾನದ 4ನೇ ಅಂಗ ಮಾಧ್ಯಮ ಅಂಗ.
ಆದ್ರೆ ಯಾವ ರೀತಿ ಸಂವಿಧಾನಬದ್ಧವಾಗಿ ಕೆಲಸಗಳನ್ನು ಮಾಡ್ತಿದ್ದಾವೆ ಮಾಧ್ಯಮಗಳು ಈ ರಾಜ್ಯದ ಜನತೆಯನ್ನ ಮಿಸ್ಯೂಸ್ ಮಾಡಿದಂತ ಕೆಲಸ ಮಾಧ್ಯಮಗಳು ಮಾಡ್ತಿದ್ದಾವೆ. ಈ ಮಾಧ್ಯಮಗಳನ್ನ ಸರ್ಕಾರ ಯಾವ ರೀತಿ ಸಂವಿಧಾನದ ವಿರೋಧಿಗಳನ್ನ ಯಾಕೆ ನೀವು ಸಮಾಜಕ್ಕೆ ಮುಟ್ಟಿಸ್ತಾ ಇಲ್ಲ ಅಂತ ಹೇಳಿ ಸರ್ಕಾರವು ನೇರವಾಗಿ ಆ ಮಾಧ್ಯಮಗಳನ್ನ ಪ್ರಶ್ನೆ ಮಾಡಬೇಕಾಗುತ್ತೆ. ಈ ಮಾಧ್ಯಮಗಳನ್ನ ಬ್ಲಾಕ್ ಮಾಡಿ ಬಂದ್ ಮಾಡಿ ಇವಾಗ ಈ ಮಾಧ್ಯಮದ ಒಂದು ಪ್ರೆಸಿಡೆಂಟ್ಗಳನ್ನ ಪ್ರಶ್ನಿಸಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕಂತೇಳಿ ನಮ್ಮಲ್ಲಿ ವಿನಂತಿಸಿಕೊಳ್ತೀವಿ.